ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಟನ್ಗಟ್ಟಲೆ ತ್ಯಾಜ್ಯ ಸಂಗ್ರಹವಾಗಿದೆ. ನಿನ್ನೆ ಇಯರ್ ಎಂಡ್ ಸೆಲೆಬ್ರೇಷನ್ ಮತ್ತು ನ್ಯೂ ಇಯರ್ ಸೆಲೆಬ್ರೇಷನ್ ಇತ್ತು. ಈ ಸಂದರ್ಭದಲ್ಲಿ ನಿನ್ನೆ ರಾತ್ರಿ ರಾಜ್ಯ ರಾಜಧಾನಿಯಲ್ಲಿ 8 ಮೆಟ್ರಿಕ್ ಟನ್ ತ್ಯಾಜ್ಯ ಸಂಗ್ರಹವಾಗಿದೆ. ಮುಂಜಾನೆವರೆಗೂ ಸ್ವಚ್ಛತೆಯನ್ನ ಮಾಡಿದ್ದಾರೆ ಬಿಬಿಎಂಪಿ ಸಿಬ್ಬಂದಿ. ರಸ್ತೆ ಸ್ವಚ್ಛಗೊಳಿಸಿ ನಾಗರಿಕರ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್, ರೆಸಿಡೆನ್ಸಿ ರಸ್ತೆ, ರಿಚ್ಮಂಡ್ ರಸ್ತೆ, ಸೆಂಟ್ ಮಾರ್ಕ್ಸ್ ರೋಡ್, ಕಸ್ತೂರ್ಬಾ ರೋಡ್ ಹೀಗೆ ನಗರದ ಪ್ರಮುಖ ಸ್ಥಳಗಳಲ್ಲಿ ತ್ಯಾಜ್ಯವನ್ನು ಬಿಬಿಎಂಪಿ ಸಿಬ್ಬಂದಿ ತೆರವು ಮಾಡಿದ್ದಾರೆ. ಬೆಳಗ್ಗೆ 6:30 ವೇಳೆಗೆ ಪೂರ್ಣಗೊಳಿಸಿ ಸುಮಾರು 8 ಮೆಟ್ರಿಕ್ ಟನ್ ತ್ಯಾಜ್ಯ ತೆರವು ಮಾಡಿದ್ದಾರೆ. ರಸ್ತೆಯನ್ನು ಸ್ವಚ್ಛಗೊಳಿಸಿ ನಾಗರಿಕರ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿರುವಂತಹ ಬಿಬಿಎಂಪಿ ಸಿಬ್ಬಂದಿಗೆ ಸಲಾಂ ಹೇಳಲೇಬೇಕು. ಪಾದಚಾರಿ ಮಾರ್ಗಗಳಲ್ಲಿ ಪ್ಲಾಸ್ಟಿಕ್ ಕವರು, ಪ್ಲಾಸ್ಟಿಕ್ ತ್ಯಾಜ್ಯಗಳು, ಚಪ್ಪಲಿ, ಮದ್ಯದ ಬಾಟಲ್ ಎಲ್ಲಂದರಲ್ಲಿ ಜನಸಾಮಾನ್ಯರು ಬಿಸಾಕಿ ಹೋಗಿದ್ರು. ಸ್ವಚ್ಛತೆಯ ಕಾಳಜಿ ಜನಸಾಮಾನ್ಯರಿಗೆ ಇರಲೇ ಇಲ್ಲ. ಬೆಳಗ್ಗೆ 6:30ವರೆಗೂ ಕೂಡ ಬಿಬಿಎಂಪಿ ಸಿಬ್ಬಂದಿ ಆ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಕೊಂಡು ಜನಸಾಮಾನ್ಯರ ಓಡಾಟಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಇನ್ನಿತರ ಅನುಪಯುಕ್ತ ವಸ್ತುಗಳನ್ನು ಬೇರ್ಪಡಿಸಿ ಸಂಗ್ರಹಿಸಲಾಗಿದೆ. ಬಹಳ ಮುಖ್ಯವಾದಂಥ ವಿಚಾರ. ಮೋಜು ಮಸ್ತಿಯಲ್ಲಿ ತಲ್ಲೀನರಾಗುವಂತಹ ಜನಸಾಮಾನ್ಯರು ತಾವೆಲ್ಲಿದ್ದೀವಿ, ಏನು ಮಾಡ್ತಾ ಇದ್ದೀವಿ ಇದರ ಅರಿವೇ ಇರೋದಿಲ್ಲ. ಇದೆಲ್ಲದರ ನಡುವೆ ಬಾಟಲ್ಗಳಿರ್ಬೋದು, ಪ್ಲಾಸ್ಟಿಕ್ ತ್ಯಾಜ್ಯಗಳಿರ್ಬೋದು, ಇದನ್ನು ಅಲ್ಲಂದರಲ್ಲಿ ಬಿಸಾಕಿ ಹೋಗಿದ್ರು. ಸೊ ಇದೇ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ರಾಜಧಾನಿಯಲ್ಲಿ ವಿಶೇಷವಾಗಿ ಎಂಜಿ ರಸ್ತೆ ಇರ್ಬೋದು, ಬ್ರಿಗೇಡ್ ರೋಡ್ ಇರ್ಬೋದು, ಚರ್ಚ್ ಸ್ಟ್ರೀಟ್ ಇರ್ಬೋದು, ರೆಸಿಡೆನ್ಸಿ ರೋಡ್ ಇರ್ಬೋದು, ರಿಚ್ಮಂಡ್ ರೋಡ್, ಸೆಂಟ್ ಮಾರ್ಕ್ಸ್ ರೋಡ್, ಕಸ್ತೂರ್ಬಾ ರಸ್ತೆ ಹೀಗೆ ಪ್ರಮುಖ ಸ್ಥಳಗಳಲ್ಲಿ ಎಲ್ಲೆಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಜೋರಾಗಿತ್ತು ಅಲ್ಲೆಲ್ಲ ಸಿಕ್ಕಾಪಟ್ಟೆ ತ್ಯಾಜ್ಯವನ್ನು ಜನಸಾಮಾನ್ಯರು ಹಾಕಿ ಹೋಗಿದ್ರು. 8 ಮೆಟ್ರಿಕ್ ಟನ್ ತ್ಯಾಜ್ಯ ಸಂಗ್ರಹವಾಗಿದೆ ಅಂದರೆ ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ತ್ಯಾಜ್ಯವನ್ನು ಜನಸಾಮಾನ್ಯರು ಎಲ್ಲೆಂದರಲ್ಲಿ ಬಿಸಾಕಿ ಹೋಗಿದ್ದಾರೆ. ಏನೇ ಮೋಜು ಮಸ್ತಿ ಇದ್ರೂ ಕೂಡ ನಾಗರಿಕರಾಗಿರುವಂತಹ ಆ ಜನಸಾಮಾನ್ಯರು ತಮ್ಮ ಸ್ವಚ್ಛತೆಯನ್ನು ಮರೆಯೋ ಹಾಗಿಲ್ಲ. ಇದು ಅವರದ್ದೇ ರಸ್ತೆ, ಅವರೇ ಎಲ್ಲ ಬಂದು ಪಾರ್ಟಿ ಮಾಡುವಂಥದ್ದು. ಆದರೆ ಎಲ್ಲಂದರಲ್ಲಿ ಬಿಸಾಕಿ ಹೋಗಿದ್ದರಿಂದಾಗಿ ಬಿಬಿಎಂಪಿ ಸಿಬ್ಬಂದಿ ಬೆಳ್ಳಂಬೆಳಗ್ಗೆ ತಮ್ಮ ಸ್ವಚ್ಛತಾ ಕಾರ್ಯವನ್ನು ಮುಗಿಸಿ ಜನಸಾಮಾನ್ಯರ ಓಡಾಟಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜು, ನಿನ್ನೆ ಮೋಜು ಮಸ್ತಿಯಲ್ಲಿ ಜನಸಾಮಾನ್ಯರು ಎಲ್ಲೆಂದರಲ್ಲಿ ಕಸವನ್ನು, ತ್ಯಾಜ್ಯವನ್ನು ಬಿಸಾಕಿ ಹೋಗಿದ್ದಾರೆ. ನಿಜಕ್ಕೂ ಬಿಬಿಎಂಪಿ ಸಿಬ್ಬಂದಿಗೆ ಸಲಾಂ ಹೇಳಲೇಬೇಕು. ಬೆಳಗ್ಗೆ ನಿತ್ಯ ಜೀವನ ಇದ್ದೇ ಇರುತ್ತೆ, ಅದಕ್ಕೆ ಅನುವು ಮಾಡಿಕೊಡೋದಕ್ಕೆ ಬೆಳಗ್ಗೆ 6:30ವರೆಗೂ ಕೆಲಸ ಮಾಡಿದ್ದಾರೆ. ಸೊ ಎಷ್ಟು ಕಸ ಸಂಗ್ರಹ ಆಗಿತ್ತು? ಬಿಬಿಎಂಪಿ ಸಿಬ್ಬಂದಿ ಆ ಕಸ ತ್ಯಾಜ್ಯವನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ, ಎಲ್ಲವನ್ನ ಕ್ಲಿಯರ್ ಮಾಡೋ ನಿಟ್ಟಿನಲ್ಲಿ ಏನಾದರೂ ಮಾತಾಡಿದ್ರಾ? ಏನು ಹೇಳಿದ್ರು? ದಿವ್ಯಾ, ಬೆಂಗಳೂರು ನಾಗರಿಕರ ಪ್ರತಿಯೊಬ್ಬ ನಾಗರಿಕರು ಕೂಡ ಹೊಸ ವರ್ಷದ ಸಂಭ್ರಮಾಚರಣೆ ಅಂತ ಹೇಳ್ತಾ ಇದ್ರೆ, ಬೆಂಗಳೂರನ್ನು ಸ್ವಚ್ಛ ಮಾಡುವಂತಹ ಬಿಜೆಪಿ ಪೌರ ಕಾರ್ಮಿಕರಿಗೆ ಯಾಕೋ ಈ ಸಂತಸವನ್ನ ಜೊತೆಗೆ ಹೊಸ ವರ್ಷ ಆಚರಣೆ ಮಾಡ್ಲಿಕ್ಕೆ ಅವಕಾಶನೇ ಇಲ್ವಾ ಎನ್ನುವಂತ ನಿಟ್ಟಿನಲ್ಲಿ ಗೊತ್ತಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ನಿನ್ನೆ ವಿಜೃಂಭಣೆಯಿಂದ ಹೊಸ ವರ್ಷ ಆಚರಣೆ ಮಾಡಿರುವಂತದ್ದು. ಬ್ರಿಗೇಡ್ ರೋಡ್ ಆಗ್ಬೋದು, ಎಂಜಿ ರೋಡ್ ಆಗ್ಬೋದು, ಚರ್ಚ್ ಸ್ಟ್ರೀಟ್ ಆಗ್ಬೋದು ಸೇರಿದಂತೆ ಕೋರಮಂಗಲ ನಾನಾ ಭಾಗಗಳಲ್ಲಿ ಲಕ್ಷಾಂತರ ಜನ ಹೊಸ ವರ್ಷ ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ಅವರು ಉಪಯೋಗ ಮಾಡಿದಂತಹ ಕಸವನ್ನ, ಅಂದ್ರೆ ವಾಟರ್ ಬಾಟಲ್ ಆಗ್ಬೋದು, ತಿನ್ನುವಂತಹ ಒಂದು ಆಹಾರ ಪದಾರ್ಥದ ವೇಸ್ಟೇಜ್ ಕವರ್ ಆಗ್ಬೋದು ಸೇರಿದಂತೆ ನಾನಾ ರೀತಿಯಾದಂತಹ ಒಂದು ವೇಸ್ಟೇಜ್ ಏನ್ ಬಳಕೆ ಮಾಡುತ್ತಾರೋ ಆ ಬಳಕೆ ಮಾಡಿದಂತಹ ವೇಸ್ಟೇಜ್ ಗಳನ್ನ ಎಲ್ಲೆಂದ್ರಲ್ಲಿ ಬಿಸಾಡಿ ಹೋಗಿರ್ತಾರೆ. ಈ ಬಿಸಾಡಿ ಹೋಗಿದ್ದಂತ ಕಸವನ್ನ ಏನಿದೆಯೋ ಅದನ್ನ ಸಂಗ್ರಹಣ ಮಾಡುವಂತ ಕೆಲಸ ಕಳೆದ ರಾತ್ರಿ 3 ಗಂಟೆಯಿಂದ ಬೆಳಗ್ಗೆ ಹೆಚ್ಚು ಕಡಿಮೆ 8 ಗಂಟೆವರೆಗೂ ಕೂಡ ಬಿಜೆಪಿ ಪೌರ ಕಾರ್ಮಿಕರು ಇದನ್ನ ಸ್ವಚ್ಛಗೊಳಿಸುವಂತ ಕೆಲಸದಲ್ಲೇ ತಲ್ಲೀನರಾಗಿದ್ರು. ಈ ಮೂಲಕವಾಗಿ ಒಟ್ಟು ಈ ಒಂದು ಭಾಗದಲ್ಲಿ ಅಂದ್ರೆ ಈಗ ನೀವೇನ್ ಹೇಳ್ತಿದ್ರೆ ಸುಮಾರು 8 ಜಾಗಗಳಲ್ಲಿ ಕಸವನ್ನ ಸಂಗ್ರಹಣೆ ಮಾಡುವ ಮೂಲಕವಾಗಿ ಬರೋಬ್ಬರಿ 8 ಮೆಟ್ರಿಕ್ ಟನ್ ಕಸ ಉತ್ಪತ್ತಿ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸದ್ಯ ಬೆಂಗಳೂರಲ್ಲಿ ಈ ಒಂದು ಹೊಸ ವರ್ಷ ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಜನರು ಮೈ ಮರ್ತ್ರ ಶುಚಿತ್ವವನ್ನ ಕಾಪಾಡಬೇಕಾದಂತಹ ಜನ ಯಾಕೆ ಇಷ್ಟು ಕೀಳರಿಮೆಯಿಂದ ಯೋಚನೆ ಮಾಡಿ ಈ ಕಸವನ್ನ ಹಾಕಿದ್ರೆ ಎನ್ನುವಂತ ಪ್ರಶ್ನೆ ಆಗತ್ತೆ. ಸದ್ಯ ಈ ಕಸವನ್ನ ಗುಡಿಸುವಂತ ಕೆಲಸ ಪೌರ ಕಾರ್ಮಿಕರು ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ ಮನೆಯಿಂದ ಆಚೆ ಹೋಗ್ಬೇಕಾಗಿದ್ದಂತವ್ರು ತಡರಾತ್ರಿ 3 ಗಂಟೆಯೇ ಬಿಬಿಎಂಪಿ ಅಧಿಕಾರಿಗಳ ಸೂಚನೆ ಮೇರೆಗೆ ಸದ್ಯ ಈ ಕಸವನ್ನ ತೆರವುಗೊಳಿಸುವಂತ ಕೆಲಸ ಮಾಡಿದ್ದಾರೆ, ಶುಚಿತ್ವ ಕಾಪಾಡುವಂತ ಕೆಲಸ ಮಾಡಿದ್ದಾರೆ. ಕಳೆದ ರಾತ್ರಿ ಆದಂತಹ ಸಂಪೂರ್ಣವಾದಂತಹ ಕಸವನ್ನ ಬೆಳಗ್ಗೆ ಆಗ್ತಿದ್ದಂಗೆ ಶುಚಿತ್ವ ಮಾಡಿ ರಸ್ತೆಗಳು ಏನು ಯಾವ ರೀತಿ ಪಳಪಳ ಎನ್ನುವಂತ ಹೊಡಿತಿದ್ವು ಅದೇ ರೀತಿಯಾದಂತಹ ರಸ್ತೆಗಳನ್ನ ಸದ್ಯ ಮತ್ತೆ
ಮರುಕಳಿಸುವಂತ ಮಾಡುವಂತ ಕೆಲಸ ಸದ್ಯ ಬಿಬಿಎಂಪಿ ಪೌರ ಕಾರ್ಮಿಕರು ಮಾಡಿರುವಂತದ್ದು. ಈ ಮೂಲಕವಾಗಿ ಪ್ರತಿಯೊಬ್ಬ ಪ್ರಜೆಗೆ ಹೊಸ ವರ್ಷ ಆಚರಣೆ ಇದ್ರೆ ಪೌರ ಕಾರ್ಮಿಕರಿಗೆ ಜನರೇ ಮಾಡಿದಂತಹ ಕಸದಿಂದಾಗಿ ಸದ್ಯ ಶುಚಿತ್ವ ಕೆಲಸದಲ್ಲಿ ತೊಡಗಿಕೊಳ್ಳುವಂತಹ ಕೆಲಸ ಸದ್ಯ ಸಾರ್ವಜನಿಕರು ಮಾಡಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಂಜು. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.